ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸುರಭಿ. ಕರ್ನಾಟಕದಲ್ಲಿ ಹಲವು ವರ್ಷಗಳಿಂದ ನಡೀತಾ ಇರುವ ಪಂಚಮಸಾಲಿ ಮೀಸಲಾತಿ ಹೋರಾಟ ಬೆಳಗಾವಿ ವಿಧಾನಮಂಡಲ ಅಧಿವೇಶನ ಹಿನ್ನೆಲೆ ಸದ್ಯ ತೀವ್ರಗೊಂಡಿದೆ. ಪ್ರವರ್ಗ 2ಎಗೆ ಸೇರ್ಪಡೆ ಮಾಡಿ ಅಂತ ಪಂಚಮಸಾಲಿಗಳು ನಡೆಸ್ತಾ ಇರುವ ಹೋರಾಟ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದು ಬೆಳಗಾವಿಯಲ್ಲಿ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. ಪಂಚಮಸಾಲಿಗಳ ಬೇಡಿಕೆ ಆದ್ರೂ ಏನು ಅಂತ ನಾವು ನೋಡೋದಾದ್ರೆ, ತಮ್ಮನ್ನ ಪ್ರವರ್ಗ 2ಎಗೆ ಸೇರ್ಪಡೆ ಮಾಡಿ ಅಂತ ಪಂಚಮಸಾಲಿಗಳು ಹಲವು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದಾರೆ. ಸದ್ಯ ಲಿಂಗಾಯತ ಪಂಚಮಸಾಲಿ ಸಮುದಾಯ ಪ್ರವರ್ಗ 2ಬಿ ಯಲ್ಲಿದ್ದು ಅಲ್ಲಿಂದ 2ಎಗೆ ತಮ್ಮನ್ನ ವರ್ಗಾಯಿಸಬೇಕು ಅಂತ ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟಿದೆ. ಕ್ಯಾಟಗರಿ 2ಬಿ ಯಲ್ಲಿರೋದ್ರಿಂದ ಉದ್ಯೋಗ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಪಂಚಮಸಾಲಿ ಯುವಕ ಯುವತಿಯರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಪಂಚಮಸಾಲಿ ಸಮುದಾಯ ವಾದಿಸ್ತಾ ಇದೆ. 2ಎನ ಯಾಕೆ ಕೇಳ್ತಿದ್ದಾರೆ ಅಂತ ನಾವು ನೋಡೋದಾದ್ರೆ, ಪಂಚಮಸಾಲಿ ಸಮುದಾಯ ತಮ್ಮನ್ನ ಸೇರಿಸಿ ಅಂತ ಕೇಳ್ತಾ ಇರುವ ಪ್ರವರ್ಗ 2ಎನಲ್ಲಿ ಈಗಾಗಲೇ 101 ಹಿಂದುಳಿದ ಜಾತಿಗಳಿವೆ. ಅದರಲ್ಲಿ ಸುಮಾರು 6% ಕುರುಬರು 2ಎನಲ್ಲಿ ದೊಡ್ಡ ಜಾತಿಯಾಗಿದೆ. ಅವರು ತಮ್ಮನ್ನ ಎಸ್ಟಿಗೆ ಸೇರ್ಪಡೆ ಮಾಡಿ ಅಂತ ಹೋರಾಟ ನಡೆಸುತ್ತಿದ್ದಾರೆ. ಅದು ಕೂಡ ನಿಧಾನವಾಗಿ ಹೋರಾಟ ನಡೀತಿದ್ದು ಯಾವಾಗ ದೊಡ್ಡದಾಗುತ್ತೋ ಗೊತ್ತಿಲ್ಲ. ಇನ್ನು ಸದ್ಯ ಪ್ರವರ್ಗ 2ಬಿಯಲ್ಲಿ ಪಂಚಮಸಾಲಿಗಳು ಇರೋದ್ರಿಂದ ಲಿಂಗಾಯತ ಸಮುದಾಯದ ಬೇರೆ ಜಾತಿಗಳು ಹೆಚ್ಚಿನ ಮೀಸಲಾತಿಯನ್ನ ಪಡಿತಿವೆ ಎನ್ನುವ ಆರೋಪ ಇದೀಗ ಕೇಳ್ಬರ್ತಾ ಇದೆ. ಹಾಗಾದ್ರೆ ಪಂಚಮಸಾಲಿಗಳು ಯಾರು ಅಂತ ನಾವು ನೋಡೋದಾದ್ರೆ, ಲಿಂಗಾಯತ ಪಂಚಮಸಾಲಿ ಜನಾಂಗವನ್ನ ಪಂಚಪೀಠ ಮತ್ತು ಮಲೆನಾಡಿನ ಲಿಂಗಾಯತ ಗೌಡರು ಅಂತ ಕೂಡ ಕರೀತಾರೆ. ಖ್ಯಾತ ಇತಿಹಾಸಕಾರರಾದ ಶಂಭಾ ಜೋಶಿಯವರ ಪ್ರಕಾರ ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಆಗಿನ ಕಾಲದಲ್ಲಿ ಕೃಷಿಯನ್ನ ನಡೆಸಿಕೊಂಡು ಬರ್ತಾ ಇರುವವರು ಇಂದಿನ ಪಂಚಮಸಾಲಿ ಜನಾಂಗ ಅಂತ ಹೇಳಲಾಗ್ತಾ ಇದೆ. ವಿಶ್ವಗುರು ಬಸವಣ್ಣ ಹುಟ್ಟು ಹಾಕಿದ ಲಿಂಗಾಯತ ಧರ್ಮದ ಮೊದಲ ಅನುಯಾಯಿಗಳು ಪಂಚಮಸಾಲಿಗಳು ಎಂಬ ವಾದವನ್ನ ಕೂಡ ಇತಿಹಾಸ ತಜ್ಞರು ಮಾಡ್ತಿದ್ದಾರೆ. ಅದಕ್ಕೆ ತಕ್ಕಂತೆ ಅನೇಕ ವಚನ ಮತ್ತು ಜಾನಪದ ಲಾವಣಿ ಪದ್ಯಗಳಲ್ಲೂ ಇದಕ್ಕೆ ಪೂರಕವಾಗಿ ಅಭಿಪ್ರಾಯಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಪಂಚಮಸಾಲಿ ಸಮುದಾಯದ ಗಾತ್ರ ಎಷ್ಟು ಅಂತ ನಾವು ನೋಡೋದಾದ್ರೆ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಕೆಲ ಭಾಗದಲ್ಲಿ ಸೇರಿ 1 ಕೋಟಿಗೂ ಹೆಚ್ಚಿನ ಜನಸಂಖ್ಯೆಯನ್ನ ಪಂಚಮಸಾಲಿಗಳು ಹೊಂದಿದ್ದಾರೆ ಎಂಬ ಅಂದಾಜಿದೆ. ಇತರ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದಲ್ಲಿಯೇ ಪಂಚಮಸಾಲಿಗಳ ಸಂಖ್ಯೆ ಹೆಚ್ಚಿದೆ. ಕೃಷಿ ಇವರ ಮೂಲ ಕಸುಬಾಗಿದ್ದು, ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಪಂಚಮಸಾಲಿ ಸಮಾಜದ ಜಗದ್ಗುರುಗಳಾಗಿದ್ದಾರೆ. 16-18ನೇ ಶತಮಾನದಲ್ಲಿ ಈ ಮನೆತನದ ಕಿತ್ತೂರು ರಾಣಿ ಚೆನ್ನಮ್ಮ ಭಾರತದ ಮೊದಲ ಸ್ವತಂತ್ರ ಕಹಳೆ ಊದಿ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿ ಗೆದ್ದ ವೀರ ಮಹಿಳೆಯಾಗಿದ್ದು, ಪಂಚಮಸಾಲಿ ಸಮುದಾಯದ ಸಮಾವೇಶಗಳಲ್ಲಿ ಕಿತ್ತೂರು ಚೆನ್ನಮ್ಮನ ಘೋಷಣೆಗಳು ಸದಾ ಮೊಳಗ್ತಾ ಇರುತ್ತೆ. ಪಂಚಮಸಾಲಿ ಹೋರಾಟಗಾರರ ಮೇಲೆ ಪೊಲೀಸರು ಮಾಡಿರುವ ಲಾಠಿ ಚಾರ್ಜ್ ಸದ್ಯ ರಾಜ್ಯ ರಾಜಕೀಯದಲ್ಲಿ ಕಿಡಿ ಹಚ್ಚಿದೆ. ಮೀಸಲಾತಿ ಕೇಳಿದ್ರೆ ಲಾಠಿ ಏಟು ಕೊಟ್ಟಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಸರ್ಕಾರವನ್ನೇ ಬದಲಿಸುವ ಎಚ್ಚರಿಕೆಯನ್ನ ಪಂಚಮಸಾಲಿ ಸಮುದಾಯ ನೀಡಿದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಯಾವ ಮಟ್ಟ ತಲುಪುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇಂದಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. Ashwavega English News. Coming soon. Your channel, your voice, your trust.